ತಲಪತಿ ವಿಜಯ್ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್. ನಮ್ಮೆಲ್ಲರಿಗೂ ಗೊತ್ತಿದೆ ತಲಪತಿ 69 ತಲಪತಿ ವಿಜಯ ಲಾಸ್ಟ್ ಮೂವಿ ಅಂತ. ಇದರಿಂದ ಆ್ಯಕ್ಟಿಂಗ್ ಕೆರಿಯರ್ನ ಪೂರ್ತಿಯಾಗಿ ಎಂಡ್ ಮಾಡಿ ಪೂರ್ತಿ ಫೋಕಸ್ನ ತಮ್ಮ ಪಾಲಿಟಿಕ್ಸ್ನಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ. ತಲಪತಿ ಈ ಎಂಡಿಂಗು ತಮಿಳ್ ಇಂಡಸ್ಟ್ರಿಗೆ ಭಾರಿ ದೊಡ್ಡ ಲಾಸ್ ಆಗುತ್ತೆ. ಯಾಕಂದರೆ ತಲಪತಿ ವಿಜಯ್ ಮೂವಿಗಳು ಫ್ಲಾಪ್ ಆದರೂ ಕೂಡ ಮಿನಿಮಮ್ 200 ಕೋಟಿ ಮಾಡ್ತವೆ. ಇದು ತಲಪತಿಗಿರೋ ಫ್ಯಾನ್ ಕ್ರೇಜ್. ವಿಜಯ್ ಸೌತ್ ಇಂಡಿಯಾ ಅಷ್ಟೇ ಅಲ್ಲದೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಫ್ಯಾನ್ಸ್ ಹೊಂದಿದ್ದಾರೆ. ಆದರೂ ಕೂಡ ಕಾಲಿವುಡ್ಗೆ 1000 ಕೋಟಿ ಮಾಡುವಂತಹ ಮೂವಿಗಳು ಬರ್ತಾ ಇಲ್ಲ. ಆದರೆ ರಜನಿಕಾಂತ್ ಬಿಟ್ಟರೆ ತಮಿಳ್ ಇಂಡಸ್ಟ್ರಿಯಲ್ಲಿ ವಿಜಯ್ಗಿರೋಷ್ಟು ಪಾಪ್ಯುಲಾರಿಟಿ ಬೇರೆ ಯಾವ ನಟನಿಗೂ ಕೂಡ ಇಲ್ಲ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತಲಪತಿ ಬಿಟ್ಟರೆ ಬೇರೆ ಯಾವುದೇ ಆ್ಯಕ್ಟರ್ಗೂ ಕೂಡ ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ. ತಲಪತಿ ವಿಜಯ್ ರಿಟೈರ್ಮೆಂಟು ತಮಿಳ್ ಆಡಿಯನ್ಸ್ಗೆ ಬೇಸರ ಆಗಿರುತ್ತೆ. ಬಟ್ ಇದರಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಲಾಸ್ಟ್ 10 ವರ್ಷದಲ್ಲಿ 8 ಮೂವೀಸು ಟಾಪ್ 5 ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮ್ಸ್ ಲೀಸ್ಟ್ನಲ್ಲಿದ್ದಾವೆ. 4 ಬಾರಿ ಹೈಯೆಸ್ಟ್ ಗ್ರಾಸಿಂಗು ತಮಿಳ್ ಫಿಲ್ಮ್ಸು, 3 ಬಾರಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮು, 1 ಬಾರಿ 4th ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮು. 2016ರಲ್ಲಿ ವಿಜಯ್ ಮೂವಿ ತೇರಿ 164 CRನಿಂದ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಗಿದೆ. 2017ರಲ್ಲಿ ಮರ್ಸೆಲ್ ಮೂವಿ 230 CR ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗಿರುತ್ತೆ. 2018ರಲ್ಲಿ ಸರ್ಕಾರ ಮೂವಿ 256 CRನಿಂದ ಆ ವರ್ಷದ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ. 2019ರಲ್ಲಿ ಬಿಗಿಲ್ ಮೂವಿ 302 CRನಿಂದ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಮೂವಿ ಆಗುತ್ತೆ. 2020ರಲ್ಲಿ ತಲಪತಿ ವಿಜಯ್ನ ಯಾವುದೇ ಮೂವಿ ಬರಲ್ಲ. 2021ರಲ್ಲಿ ಮಾಸ್ಟರ್ ಮೂವಿ ರಿಲೀಸ್ ಆಗುತ್ತೆ. ಇದು 256 CRನ ಕಲೆಕ್ಷನ್ನ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ. 2022ರಲ್ಲಿ ಬೀಸ್ಟ್ ಮೂವಿ 235 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ 4th ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ. 2023ರಲ್ಲಿ ಲಿಯೋ ಮೂವಿ 600 ಕೋಟಿ ಕಲೆಕ್ಷನ್ನ ಮಾಡಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಮೂವಿ ಆಗುತ್ತೆ. 2024ರಲ್ಲಿ ಗೋಟ್ ಮೂವಿ 650 ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ. ಈ ರೆಕಾರ್ಡ್ನ ಬ್ರೇಕ್ ಮಾಡಬೇಕೆಂದ್ರೆ ಅದು ರಜನಿಕಾಂತಿಂದ ಮಾತ್ರ ಸಾಧ್ಯ. ಯಾಕಂದರೆ ತಮಿಳು ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ರಜನಿಕಾಂತ್ ನಟನೆಯ 2.0 ಸುಮಾರು 800 ಕೋಟಿ ಕಲೆಕ್ಷನ್ನ ಮಾಡಿದೆ. ಇಲ್ಲಿವರೆಗೂ ಇದೇ ಮೊದಲ ಸ್ಥಾನದಲ್ಲಿದೆ. ಯಾವಾಗೆಲ್ಲ ತಲಪತಿ ವಿಜಯ್ ಮೂವಿಗಳು ಸೆಕೆಂಡ್ ಪ್ಲೇಸಲ್ಲಿ ಬರ್ತಾವೋ ಆ ಟೈಮಲ್ಲಿ ಎಲ್ಲ ಕೂಡ ರಜನಿಕಾಂತ್ ಮೂವಿಗಳು ಫಸ್ಟ್ ಪ್ಲೇಸಲ್ಲಿ ಇರ್ತವೆ. 2016ರಲ್ಲಿ ಕಬಾಲಿ, 2018ರಲ್ಲಿ 2.0, 2023ರಲ್ಲಿ ಜೈಲರ್. ರಜನಿಕಾಂತ್ ಬಿಟ್ಟರೆ ಒಬ್ಬ ಸಕ್ಸಸ್ಫುಲ್ ಆ್ಯಕ್ಟರ್ ಅಂದರೆ ಅದು ತಲಪತಿ ವಿಜಯ್. ಇದೇ ಕಾರಣಕ್ಕೆ ತಲಪತಿ ವಿಜಯ್ರ ತಲಪತಿ 69 ಮೂವಿ ತಮಿಳ್ ಇಂಡಸ್ಟ್ರಿಗೆ ತುಂಬಾ ಮುಖ್ಯ. ತಮಿಳ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಸ್ಟಾರ್ನ ಲಾಸ್ಟ್ ಮೂವಿ ಮತ್ತು ತಲಪತಿ ವಿಜಯ್ಗೆ ಇರೋ ಲಾಸ್ಟ್ ಚಾನ್ಸು. ಕಾಲಿವುಡ್ನ 1000 ಕೋಟಿ ಇಂಡಸ್ಟ್ರಿಗೆ ಸೇರಿಸ್ಬೇಕಂದ್ರೆ ತಲಪತಿ ಒಬ್ಬರಿಂದ ಮಾತ್ರ ಸಾಧ್ಯ. ಇವರ ಹತ್ರ ಆಗಿಲ್ಲ ಅಂದರೆ ಬೇರೆ ಯಾವ ತಮಿಳ್ ಆ್ಯಕ್ಟರಿಂದ ಆಗೋದು ತುಂಬಾ ಕಷ್ಟ. ಯಾಕಂದರೆ ರಜನಿಕಾಂತ್ ಆ್ಯಂಡ್ ವಿಜಯ್ ಬಿಟ್ಟರೆ ಬೇರೆ ಯಾವ ತಮಿಳ್ ಆ್ಯಕ್ಟರ್ಸ್ ಕೂಡ 500 ಕೋಟಿ ಕ್ಲಬ್ನೂ ಕೂಡ ಸೇರೋಕ್ಕಾಗಲ್ಲ. ಅದರಲ್ಲಿ 1000 ಕೋಟಿ ಕಲೆಕ್ಷನ್ನು ದೂರದ ಮಾತು. ಇನ್ನು ತಲಪತಿ 69 ಮೂವಿ ಬಗ್ಗೆ ನೋಡ್ತಾ ಹೋಗೋದಾದರೆ ಜನನಾಯಕನ್, ಇದರ ಅರ್ಥ ಹೀರೋ ಆಫ್ ದ ಪೀಪಲ್. ಈ ಫಿಲ್ಮ್ ಸ್ಟೋರಿ ಪಾಲಿಟಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ. ಇದನ್ನು ಡೈರೆಕ್ಟ್ ಮಾಡ್ತಾ ಇರೋದು ಎಚ್ ವಿನೋದ್. ಈ ಎಚ್ ವಿನೋದ್ ವಾಲಿಮೈ ಮತ್ತು ತನಿಮು ಮೂವಿಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಇಲ್ಲಿರೋ ಸಮಸ್ಯೆ ಅಂದರೆ ಇದೆ. ಯಾಕಂದರೆ 1000 ಕೋಟಿ ಕಲೆಕ್ಷನ್ ಮಾಡಬೇಕು ಅಂದರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮೂವಿನ ರೆಡಿ ಮಾಡಬೇಕಾಗುತ್ತೆ. ಬರೀ ತಮಿಳ್ ಆಡಿಯನ್ಸ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಆಡಿಯನ್ಸ್ದು ಕೂಡ ಇಂಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ 1000 ಕೋಟಿ ಬಾಕ್ಸ್ ಆಫೀಸಲ್ಲಿ ಮಾಡೋದಕ್ಕಾಗೋದಿಲ್ಲ. ಹಾಗೆ ತಲಪತಿ ಲಾಸ್ಟ್ ಮೂವಿ ಆಗಿರೋದ್ರಿಂದ ಒಂದು ಸಕ್ಸಸ್ಫುಲ್ ಎಂಡಿಂಗ್ ಸಿಗೋಕ್ಕೆ ಚಾನ್ಸಸ್ ತುಂಬಾ ಹೈ ಇದೆ. ತಲಪತಿಗೆ ಬಾಯ್ ಹೇಳೋದಕ್ಕೆ ಫ್ಯಾನ್ಸ್ ಇದನ್ನು ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬ ಪೀಕ್ನಲ್ಲಿರುವಂಥ ಟೈಮ್ನಲ್ಲಿ ರಿಟೈರ್ಮೆಂಟ್ ತಗೊಂಡ್ರೆ ಜನ ತುಂಬಾ ಸಪೋರ್ಟ್ ಮಾಡ್ತಾರೆ. ಜಸ್ಟ್ ಲೈಕ್ ಸಚಿನ್ ತೆಂಡೂಲ್ಕರ್. ತಲಪತಿ ಲಾಸ್ಟ್ ಮೂವಿನ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿರುವಂತಹ KVN ಪ್ರೊಡಕ್ಷನ್ನು ನಿರ್ಮಾಣ ಮಾಡ್ತಾ ಇದೆ. ತಲಪತಿ ಈ ಮೂವಿಗೆ 275 ಕೋಟಿ ಸಂಭಾವನೆಯನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ಇದರಿಂದ ಹೈಯೆಸ್ಟ್ ಪೇಯ್ಡ್ ಇಂಡಿಯನ್ ಆ್ಯಕ್ಟರ್ ಆಗಿ ಹೊರಹೊಮ್ಮುತ್ತಾರೆ. ಡೈರೆಕ್ಟರು ಸುಮಾರು 15ರಿಂದ 20 ಕೋಟಿ ಚಾರ್ಜ್ ಮಾಡ್ತಾ ಇದ್ದಾರೆ. ಈ ಮೂವಿಯಲ್ಲಿ ಪೂಜಾ ಹೆಗ್ಡೆ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ. ಬಾಬಿ ದೇವಲ್ ಈ ಮೂವಿಯ ಮೈನ್ ವಿಲನ್. ಇನ್ನು ಈ ಮೂವಿಯಲ್ಲಿ ಪ್ರಿಯಾಮಣಿ, ಪ್ರಕಾಶ್ ರಾಜು, ಗೌತಮ್ ವಾಸುದೇವ್ ಮೆನನ್ನು, ಮಮಿತಾ ಬೈಜು ಈ ಮೂವಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ. ಈ ಮೂವಿಗೆ ಮ್ಯೂಸಿಕ್ನ ಅನಿರುದ್ಧ್ ನೀಡ್ತಾ ಇದ್ದಾರೆ ಅಂದರೆ ಮ್ಯೂಸಿಕ್ಕು ಪೀಕ್ನಲ್ಲೇ ಇರುತ್ತೆ ಅಂತ ಅರ್ಥ. ಇದು ಅನಿರುದ್ಧ್ ಮತ್ತು ತಲಪತಿ ವಿಜಯ್ 5ನೇ ಕೊಲಾಬ್ರೇಷನ್ ಮೂವಿ. ಮುಂಚೆ ಲಿಯೋ, ಮಾಸ್ಟರ್, ಬೀಸ್ಟ್ ಆ್ಯಂಡ್ ಕತ್ತಿ ಇವರಿಬ್ಬರ ಪ್ರತಿ ಕಾಂಬೋನು ಒಳ್ಳೆ ಸಕ್ಸಸ್ನ ತಂದುಕೊಟ್ಟಿದೆ. ತಲಪತಿ ವಿಜಯ್ನ ಜನನಾಯಕನ್ನು ಇದೇ ವರ್ಷ ಅಕ್ಟೋಬರ್ನಲ್ಲೇ ರಿಲೀಸ್ ಆಗ್ತಾಯಿದೆ. ಇವತ್ತು ಮಲ್ಟಿಫಿಕ್ಸ್ನ ಯೂಸ್ ಮಾಡಿಕೊಂಡು OTTನಲ್ಲಿ ರಿಲೀಸ್ ಮಾಡಿದೆ
ಪ್ರಮೋಷನನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಹಿಂದಿ ಆಡಿಯನ್ಸ್ನ ಜಾಸ್ತಿ ಇಂಪ್ರೆಸ್ ಮಾಡಿದರೆ ಮೂವಿ 1000 ಕೋಟಿ ಕಲೆಕ್ಷನ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ತಲಪತಿ ವಿಜಯ್ ಆ್ಯಕ್ಟಿಂಗ್ನ ಎಂಡ್ ಮಾಡಿ ಪೊಲಿಟಿಕಲ್ ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ಇದು ಒಳ್ಳೆ ಮೋಟಿವ್ ಆಗುತ್ತೆ. ಈಗ ಆ್ಯಕ್ಟಿಂಗ್ನಲ್ಲಿ ಹೇಗೆ ಶೈನ್ ಆಗಿದ್ದಾರೋ ಅದೇ ರೀತಿ ಪಾಲಿಟಿಕ್ಸ್ನಲ್ಲೂ ಶೈನ್ ಆಗ್ತಾರೆ. ಇದನ್ನು ಇವರು ಇತ್ತೀಚೆಗಷ್ಟೇ ಮಾಡಿದಂಥ ಒಂದು ಮೀಟಿಂಗ್ನನ್ನು ನೋಡ್ಬೋದು. ಒಂದು ಸಣ್ಣ ಮೀಟಿಂಗು ಎಷ್ಟು ಲಕ್ಷಾಂತರ ಜನರನ್ನು ಸೇರಿಸುತ್ತೆ ಅಂತ. ಇದರಿಂದ ತಮಿಳ್ ಪಾಲಿಟಿಕ್ಸ್ನಲ್ಲಿ ತನ್ನ ಹಾವಳಿ ಹೇಗಿದೆ ಅಂತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ತೋರಿಸ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಲಪತಿಯ ಯಾವುದೇ ಪೋಸ್ಟನ್ನು ನೋಡಿದ್ರು ಕೂಡ ಅಲ್ಲಿ ಕೆಳಗಡೆ ತಲಪತಿ ನೆಕ್ಸ್ಟ್ CM ಅನ್ನುವಂತಹ ಟ್ಯಾಗು ಇದ್ದೇ ಇರುತ್ತೆ. ಇದನ್ನು ನೋಡಿದರೆ ವಿಜಯ್ ಗೆಲ್ಲೋದು ಪಕ್ಕ ಅನಿಸುತ್ತೆ. ಬೇಕಿದ್ರೆ ನೀವು ತಮಿಳುನಾಡಿನ ಜನರನ್ನು ಕೇಳಿದರೆ ಅವರು ಇದೇ ಮಾತನ್ನು ಹೇಳ್ತಾರೆ. ತಮಿಳುನಾಡಿನಲ್ಲಿ ತಲಪತಿಗೆ ಇರುವಂತಹ ಕ್ರೇಜು ಬೇರೆ ಯಾವುದೇ ತಮಿಳ್ ಆ್ಯಕ್ಟರ್ಗೂ ಕೂಡ ಇಲ್ಲ. ತಲಪತಿ ವಿಜಯ್ ಮೂವಿಗಳು ರಿಲೀಸ್ ಆದ ದಿನವೇ 100 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡ್ತವೆ. ಲಿಯೋ ಡೇ 1 ಕಲೆಕ್ಷನ್ ನೋಡಿದರೆ 148 ಕೋಟಿ ಮೊದಲ ದಿನವೇ ಮಾಡುತ್ತೆ. ಗೋಟ್ ಮೂವಿ 126 ಕೋಟಿನ ಮೊದಲ ದಿನವೇ ಮಾಡುತ್ತೆ. ಇದನ್ನು ನಾವು ಬೇರೆ ಬೇರೆ ತಮಿಳ್ ಆ್ಯಕ್ಟರ್ಸ್ಗೆ ಕಂಪೇರ್ ಮಾಡಿ ನೋಡಿದರೆ ಧನುಷ್ ರಾಯನ್ನು ಡೇ 1 ಕಲೆಕ್ಷನ್ನು 23 ಕೋಟಿ, ಕಮಲ್ ಹಾಸನ್ ಇಂಡಿಯನ್ 2 ಡೇ 1 ಕಲೆಕ್ಷನ್ನು 62 ಕೋಟಿ. ಇದನ್ನು ನಾವು ನೋಡ್ತಾ ಹೋದರೆ ವಿಜಯ್ ಇಂಪಾರ್ಟೆನ್ಸು ತಮಿಳ್ ಸಿನಿಮಾಗೆ ಎಷ್ಟು ಮುಖ್ಯ ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಸೂರ್ಯನ ಕಂಗುವ, ಕಮಲ್ ಹಾಸನ ಇಂಡಿಯನ್ 2 ಈ ಎಲ್ಲ ಮೂವಿಗಳು ಎಷ್ಟು ಭಾಷೆಯಲ್ಲಿ ರಿಲೀಸ್ ಆದರೂ ಕೂಡ ಫ್ಲಾಪ್ ಪಟ್ಟಿನ ಹಣೆಗೆ ಹಾಕೊಳ್ತವೆ. ಇನ್ನು ಬೇರೆ ಆ್ಯಕ್ಟರ್ಸ್ಗಳ ಮೂವಿಗಳು 50, 100, 150 ಕೋಟಿಗೆ ನಿಂತು ಬಿಡ್ತವೆ. ಇನ್ನು ಇಂಪ್ಯಾಕ್ಟ್ ಮಾಡ್ತವೆ ಅಂದ್ಕೊಂಡಂಥ ಮೂವಿಗಳು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತವೆ. ಈಗ ತಮಿಳ್ ಸಿನಿಮಾ 1000 ಕೋಟಿ ಕಲೆಕ್ಷನ್ನ ಮಾಡಬೇಕು ಅಂತಿದ್ರೆ ಅದು ತಲಪತಿಗೆ ಇರುವಂತಹ ಲಾಸ್ಟ್ ಚಾನ್ಸ್ ಮತ್ತು ಕಾಲಿವುಡ್ನ ಲಾಸ್ಟ್ ಚಾನ್ಸ್ ಆಗಿದೆ. ಈಗ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ನೀವು ಕೂಡ ತಲಪತಿಯ ಫ್ಯಾನ್ ಆಗಿದೆ, ತಲಪತಿ ಫ್ಯಾನ್ ಅಂತ ಕಾಮೆಂಟ್ ಮಾಡಿ.